ಇತ್ತೀಚಿನ ವರ್ಷಗಳಲ್ಲಿ. ಸೊ ಈ ಶಸ್ತ್ರಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ? ಹೌದು, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಇದೆ. ಆಲ್ಮೋಸ್ಟ್ ಎವ್ರಿ ಮಂತ್ ನ್ಯೂ ಅಡ್ವಾನ್ಸಸ್ ಬರ್ತಾ ಇದೆ. ಈಗ ತುಂಬಾ ಕ್ಯಾನ್ಸರ್ಗೆ ಇಮ್ಯುನೋಥೆರಪಿ ಅಂತ ಬಂದಿದೆ. ಇಮ್ಯುನೋಥೆರಪಿ ಅರ್ಥ ಏನಂತ, ಬಾಡಿ ಓನ್ ಇಮ್ಯೂನ್ ಸಿಸ್ಟಮ್ ಪ್ರೋಗ್ರಾಮ್ ಮಾಡ್ತು ಕ್ಯಾನ್ಸರ್ನ ಫೈಟ್ ಮಾಡೋಕೆ. ಅದಕ್ಕೋಸ್ಕರ ನಾರ್ಮಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್, ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್, ಹೇರ್ ಫಾಲ್, ವೀಕ್ನೆಸ್, ವಾಮಿಟಿಂಗ್ ಅದೆಲ್ಲ ಇರಲ್ಲ. ಸೊ ಅದು ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಇದೆ. ಬೇರೆ ಏನಂತ ತುಂಬಾ ರಿಸರ್ಚ್ ಆಗಿ ಟಾರ್ಗೆಟೆಡ್ ಥೆರಪಿ ಅಂತ ಬಂದಿದೆ. ಕ್ಯಾನ್ಸರ್ ಯಾಕೆ ಬಂದಿದೆ ಅಂತ ಫಸ್ಟ್ ಗೊತ್ತಾಗಿ, ಯಾವ ಜೀನ್ ಮ್ಯೂಟೇಶನ್ ಅಂತ ಗೊತ್ತಾಗಿ ಅದನ್ನ ಟಾರ್ಗೆಟ್ ಮಾಡೋಕೆ. ಅದೆಲ್ಲ ಯಾಕೆ ನಾವು ಮಾಡ್ತಾ ಇತ್ತಂತ, ಯೂಶಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗಳು ತುಂಬಾ ಸೈಡ್ ಎಫೆಕ್ಟ್ಸ್ ಯಾಕೆ ಬರುತ್ತಂತ, ಟ್ರೀಟ್ಮೆಂಟ್ ನಾರ್ಮಲ್ ಸೆಲ್ಸ್ ಎಫೆಕ್ಟ್ ಮಾಡುತ್ತೆ, ಕ್ಯಾನ್ಸರ್ ಸೆಲ್ಸ್ ಎಫೆಕ್ಟ್ ಮಾಡುತ್ತೆ. ಈಗ ರಿಸರ್ಚ್ ಮಾಡಿ ಈಗ ಬರೀ ಕ್ಯಾನ್ಸರ್ ಸೆಲ್ಸ್ ಎಫೆಕ್ಟ್ ಮಾಡೋ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತಾ ಇತ್ತು. ಅದರಿಂದ ತುಂಬಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತು ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ಸರ್ಜಿಕಲ್ ಆಂಕಾಲಜಿಸ್ಟ್ ಅಂದ್ರೆ ಯಾರು, ಅವರ ಕೆಲಸ ಏನು? ಈಗ ಆಂಕಾಲಜಿ ಅಂದ್ರೆ ಕ್ಯಾನ್ಸರ್ ರಿಲೇಟೆಡ್. ಸೊ ಆಂಕಾಲಜಿಸ್ಟ್ ಅಂದ್ರೆ 3 ತರ ಇರ್ಬೋದು: ಸರ್ಜಿಕಲ್ ಆಂಕಾಲಜಿಸ್ಟ್, ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್. ಯಾವಾಗೂ ಕ್ಯಾನ್ಸರ್ ಟ್ರೀಟ್ ಮಾಡುವಾಗ ಒಂದೇ ಜನ ಮಾಡಲ್ಲ, ಇದು ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳ್ತಾರೆ. ಎಲ್ಲರಿಗೂ ಬೇರೆ ಬೇರೆ ಕೆಲಸ ಇರುತ್ತೆ. ಮೆಡಿಕಲ್ ಆಂಕಾಲಜಿಸ್ಟ್ ಏನ್ ಮಾಡ್ತಾರೆ, ಅವ್ರು ಕೀಮೋಥೆರಪಿ ಕೊಡುವುದು, ಇಮ್ಯುನೋಥೆರಪಿ ಕೊಡುವುದು, ಸಿಸ್ಟಮಿಕ್ ಕಂಟ್ರೋಲ್ ಅಂತ. ಬಿಕಾಸ್ ಯಾವಾಗೂ ಕ್ಯಾನ್ಸರ್ ಬಂದ್ರೆ ಯೂಶಲಿ ಒಂದೇ ಜಾಗ ಇರಲ್ಲ, ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೆಡಿಕಲ್ ಆಂಕಾಲಜಿಯ ಸ್ಪ್ರೆಡ್ ಫೈಟ್ ಮಾಡೋಕೆ ಓರ್ ಡ್ರಗ್ಸ್ ಕೊಡ್ತಾರೆ. ಸರ್ಜಿಕಲ್ ಆಂಕಾಲಜಿಸ್ಟ್ ಅಂದ್ರೆ ಸರ್ಜನ್. ನಾವು ಕ್ಯಾನ್ಸರ್ ಸರ್ಜಿಕಲಿ ರಿಮೂವ್ ಮಾಡ್ತು, ಎಲ್ಲಿದೆ ಕ್ಯಾನ್ಸರ್ ಎಲ್ಲೆಲ್ಲ ಇದೆ ಅದ್ ನಾವು ತೆಗೀತು. ರೇಡಿಯೇಷನ್ ಆಂಕಾಲಜಿಸ್ಟ್ ಅಂದ್ರೆ ರೇಡಿಯೇಷನ್ ಕೊಡು. ಮೋಸ್ಟ್ ಕ್ಯಾನ್ಸರ್ಗೆ 3 ಜನ ಬೇಕಾಗ್ಬೋದು. ಯಾಕಂತ ರೆಸ್ಪಾನ್ಸ್ ಬೆಸ್ಟ್ ಇರುತ್ತೆ. ಎಲ್ಲರದ್ದು ಟ್ರೀಟ್ಮೆಂಟ್ ಒಟ್ಟಿಗೆ ಸೇರಿ ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಕೊಟ್ರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಕ್ಯಾನ್ಸರ್ ಕ್ಯೂರ್ ರೇಟ್ಸ್ ಜಾಸ್ತಿ ಆಗುತ್ತೆ.